ನಾವೀಗ ನೋಡ್ತಾ ಇರೋಂಥದ್ದು ಬೇರಿಶ್ ಪೇರ್ಸಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗಿದೆ. ಇದು ಬೇರಿಶ್ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗಿದ್ದು ಚಾರ್ಟ್ನ ಟಾಪಲ್ಲಿ ಅಥವಾ ಚಾರ್ಟ್ನ ರೆಸಿಸ್ಟೆನ್ಸ್ ಹತ್ರ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನು ಕ್ರಿಯೇಟ್ ಆಗುತ್ತೆ. ಇದು ಎರಡು ಕ್ಯಾಂಡಲ್ನ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗಿದ್ದು ಮೊದಲನೇ ಕ್ಯಾಂಡಲು ಬುಲ್ಲಿಶ್ ಕ್ಯಾಂಡಲ್ ಆಗಿರುತ್ತೆ. ಆ ಬುಲ್ಲಿಶ್ ಕ್ಯಾಂಡಲ್ನ ಮೇಲ್ಗಡೆ ಗ್ಯಾಪ್ ಅಪ್ ಓಪನ್ ಆಗಿ ಬುಲ್ಲಿಶ್ ಕ್ಯಾಂಡಲ್ನ 50%ಗಿಂತ ಕೆಳಗಡೆ ಕ್ಲೋಸ್ ಆದಾಗ ಆಗ ಒಂದು ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಈ ಥರ ಕ್ರಿಯೇಟ್ ಆಗೋದನ್ನು ಬೇರಿಶ್ ಪೇರ್ಸಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಕರೀತಾರೆ. ಇದು ಒಂದು ದೊಡ್ಡ ಅಪ್ ಟ್ರೆಂಡನ ನಂತರ ಕ್ರಿಯೇಟ್ ಆಗುತ್ತೆ. ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನು ಇಂಡಿಯನ್ ಮಾರ್ಕೆಟಲ್ಲಿ ಜಾಸ್ತಿ ನೋಡೋಕ್ಕೆ ಸಿಗುತ್ತೆ. ಇಂಡಿಯನ್ ಮಾರ್ಕೆಟ್ನ ಇಂಡೆಕ್ಸಲ್ಲಿ ಮತ್ತು ಸ್ಟಾಕ್ಸಲ್ಲಿ ಜಾಸ್ತಿ ನೋಡೋಕ್ಕೆ ಸಿಗುತ್ತೆ. ಯಾಕೆಂದರೆ ಇಂಡಿಯನ್ ಮಾರ್ಕೆಟು ಡೈಲಿ ಕ್ಲೋಸ್ ಆಗುತ್ತೆ, ಮಾರನೇ ದಿವಸ ಗ್ಯಾಪ್ ಅಪ್ಪು ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಆ ಟೈಮಲ್ಲಿ ಜಾಸ್ತಿ ಈ ಕ್ಯಾಂಡಲ್ಸು ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಫಾರೆಕ್ಸ್ ಮತ್ತು ಕ್ರಿಪ್ಟೋದಲ್ಲಿ ಕ್ರಿಯೇಟ್ ಆಗೋಲ್ಲ. ಯಾಕೆಂದರೆ ಫಾರೆಕ್ಸ್ ಮತ್ತು ಕ್ರಿಪ್ಟೋ 24 hours ಓಪನ್ ಇರುತ್ತೆ. ಆದ್ದರಿಂದ